ನಮಗೆ ಪ್ರಾಡಕ್ಟ್ ಚೆನ್ನಾಗಿರಬೇಕು. ಆ ಪ್ರಾಡಕ್ಟ್ ಮೂಲಕ ಜನಗಳಿಗೆ ಇವತ್ತು ನಾವು ನಾವು ಕೊಡ್ತಾ ಇದ್ವಿ ಅದರ ಬಗ್ಗೆ ಒಂದು ರೀತಿ ನಮ್ಗೆ ಅಭಿಮಾನ ಇರಬೇಕು, ಅವ್ರಿಗೊಂಥರ ಸಂತೋಷ ಇರಬೇಕು. ಸೊ ಇದು ಒನ್ ವೇ ಟ್ರಾಫಿಕ್ ಅಲ್ಲ, ಟೂ ವೇ ಟ್ರಾಫಿಕ್. ಇದರಲ್ಲಿ ಮತ್ತೊಬ್ಬ ಹೀರೋ ಯಾರು ಅಂದರೆ ನಮ್ಮ ರೈಟರ್ ಯೋಗಾನಂದ್ ಅವರು. ಸರ್ ನಿಂತ್ಕೊಳ್ಳಿ ಸರ್, ಪರವಾಗಿಲ್ಲ. ನೀವ್ಯಾಕೆ ಅಲ್ಲಿ ಕೂತಿದ್ದೀರಾ? ಬನ್ನಿ 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 ಸರ್. ಅವರ ಒಂದು ಡೈಲಾಗ್ ಇದೆಯಲ್ಲ, ಅದ್ಭುತವಾದ ಡೈಲಾಗ್. ಅವರ ಬರವಣಿಗೆ ಇದೆಯಲ್ಲ, ಅದ್ಭುತವಾದ ಬರವಣಿಗೆ. ಬಹಳ ಚೆನ್ನಾಗಿ ನಾನು ಸುಮಾರು 50 ವರ್ಷಗಳಿಂದ ಸಿನಿಮಾದಲ್ಲಿ ಹಲವಾರು ಡೈಲಾಗ್ಗಳನ್ನ ಹೇಳಿದ್ದೀನಿ. ಚಿ ಉದಯಶಂಕರ್ ಬರೆದಿರ್ಬೋದು, ಆಮೇಲೆ ಅನೇಕ ಜನ ಡೈಲಾಗ್ ರೈಟರ್ಸ್ ಬರೆದಿರ್ಬೋದು. ಆದರೆ ಒಂದು ರೀತಿ ಫೈರ್, ಬೆಂಕಿ ಚೆಂಡು, ಆ ರೀತಿಯಾದ ಒಂದು ಡೈಲಾಗನ್ನು ಬರೆಯುವಂಥ ಮಹಾನ್ ಭಾವ ಯೋಗಾನಂದ್ ಅವರು. ಅದೇ ರೀತಿ ನಮ್ಮ ಕ್ಯಾಮ್ರಾಮನ್ ಅಷ್ಟೇ, ಯೋಗಿನ ಶಿವು ಬನ್ನಿ ಬನ್ನಿ. ಯಾಕೆಂದರೆ ಈ ತಂಡದಲ್ಲಿ ನಾನೇ ಹಿರಿಯ. ಆದರೆ ನಾನು ಆಸೆ ಪಡ್ದೇನೆಂದರೆ ಲೀಗಸಿ ಶಿಪ್ ಪಾಸ್ ಆನ್ ಅಂತ. ನಾವು ಎಷ್ಟೇ ಮಾಡಿದ್ರು ನಮ್ದೆಲ್ಲ ಆಶೀರ್ವಾದ ಇವ್ರಿಗಷ್ಟೇ. ನಾನು ಕನಸು ಕಾಣ್ತಾ ಇರೋದಂದರೆ ನನ್ನ ಕುಡಿ ಬರಬೇಕು, ಅವನು ಮುನ್ನಡೆಸ್ಕೊಂಡು ಹೋಗಬೇಕು. ಈಗ ಶಕ್ತಿ ಕಮ್ಮಿ ಇದೆ, ದುಷ್ಟಶಕ್ತಿಗಳು ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಅವ್ನು ಮಟ್ಟ ಹಾಕಬೇಕು ಅಂತಂದರೆ ನನ್ನ ಸೂರ್ಯ ವಂಶದ ಕುಡಿ ಸೂರ್ಯ ಬರಬೇಕು ಅಂತ ಕಾಯ್ತಿದ್ನಲ್ಲ, ಅದೇ ರೀತಿ ಜನನೂ ಕಾಯ್ತಿರ್ತಾರೆ ಈ ಧಾರಾವಾಹಿ ನೋಡೋದಕ್ಕೆ. ಮೊದಲನೇದಾಗಿ ನಮಗೆಲ್ಲ ಪ್ಲಸ್ ಆಗಿರೋದೇನೆಂದರೆ ಪವರ್ಫುಲ್ ಟೈಟಿಲ್ ಸೂರ್ಯ ವಂಶ. ಎರಡನೇದು ಅದರ ಟೀಮು, ಇಲ್ಲಿ ಕೂತಿರೋರೆಲ್ಲರೂ ಅನುಭವಿಸ. ಅದು ರಾಮಸ್ವಾಮಿ ಎಲ್ಲ ಭಾಳ ಸೀನಿಯರ್ಸ್ ಅವರೆಲ್ಲ ನಮಗೆ. ಯಾಕೆಂದರೆ ಇದರಲ್ಲಿ ನಾವು ಮುಖ್ಯ ಪಾತ್ರ ಮಾಡಿದ್ರು, ಅವರು ಸುಮಾರು ಧಾರಾವಾಹಿಗಳಲ್ಲಿ ಮಾಡಿ 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 ಅವ್ರಿಗೆ ಅನುಭವ ಆಗಿಬಿಟ್ಟಿದೆ. ಸೊ ಹೀಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಈಗ ಆಲ್ರೆಡಿ ತಡಾನೂ ಆಗಿದೆ. ಒಂದಂತೂ ಗ್ಯಾರಂಟಿ, ನಾನು ಏನು ಕಂಡೀಷನ್ ಹಾಕಿದ್ದೀನಿ ಅದನ್ನು ಪೂರೈಸಿದ್ದಾರೆ, ಅದಕ್ಕೆ ಧನ್ಯವಾದಗಳು. ನೀವು ಧಾರಾವಾಹಿನ ಸಿನಿಮಾ ಥರ ನೋಡ್ತೀರಾ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಇವತ್ತು ಆ ಸ್ಪೀಡ್ ಇರಬೇಕು, ಆ ಎನರ್ಜಿ ಇರಬೇಕು, ಆ ಬಂಡವಾಳ ಆ ರೀತಿ ಇರಬೇಕು. ನಾವು ಯಾರಿಗೂ ಕಮ್ಮಿ ಇಲ್ಲ ಸರ್, ಕನ್ನಡದವರು ನಾವು ಯಾರಿಗೂ ಕಮ್ಮಿ ಇಲ್ಲ. ನೀವು ನೋಡಿದ್ರೆ ಇದನ್ನು ಒಂದು ಮಾದರಿಯಾಗಿ ಹೇಳಬೇಕು ಅಂತಂದರೆ, ಏನು ಹಿಂದಿನಲ್ಲಿ ಮಾಡ್ತಾರೆ, ತೆಲುಗುನಲ್ಲಿ ಮಾಡ್ತಾರೆ, ತಮಿಳಲ್ಲಿ ಮಾಡ್ತಾರೆ ಅಂತ ಅನ್ಕೋಬೇಡಿ. ಕನ್ನಡದ ಕಿಚ್ಚಿದೆ ಇದರೊಳಗೆ, ಕನ್ನಡದ ಒಂದು ಪವರ್ ಇದೆ ಇದರೊಳಗೆ. ಹಾಗಾಗಿ ಒಬ್ಬ ಕನ್ನಡಿಗನಾಗಿ ನಾನು ಹೆಮ್ಮೆ ಪಡ್ತೀನಿ. ನಾವು ಯಾರಿಗೂ ಕಮ್ಮಿ ಇಲ್ಲ ಸರ್. ಸೂರ್ಯ ವಂಶ ಅದಕ್ಕೆ ಸಾಥ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಯಾಕೆಂದರೆ ಇನ್ನು ಅನೇಕ ಜನ ಮಾತಾಡೋರಿದ್ದಾರೆ. ನನಗೆ ಮಗದೊಮ್ಮೆ ಸೆಲ್ವಂ ಸರ್ ಅವ್ರಿಗೆ ನನ್ನ ಧನ್ಯವಾದಗಳು. ಯಾಕೆಂದರೆ ಅವರು ಒಂದು ನಂಬಿಕೆಯಿಂದ ಈ ಧಾರಾವಾಹಿನಲ್ಲಿ ಪಾತ್ರಕ್ಕೆ ಅವಕಾಶ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪದ್ಮನಾಭ್ ಸರ್ ಅವರು, ಅದೇ ರೀತಿ ಹರಿ ಸಂತು ಅವರು, ಅದೇ ರೀತಿ ನನ್ನ ಅನಿರುದ್ಧ್ ಅವರು ಅಷ್ಟೇ. ಮೇಲಾಗಿ ಇವೆಲ್ಲ ನಮ್ಮ ಅಶ್ವಿನಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಒಟ್ಟಾರೆ ಹೇಳೋದು ಆಲ್ರೌಂಡರ್ಸ್ ನಾವೆಲ್ಲ. ಅವನು ಹೊಡಿತಾನೆ, ನಾವು ಕ್ಯಾಚ್ ಇಡ್ತೀವಿ, ಇಲ್ಲಾಂದ್ರೆ ವಿಕೆಟ್ ಬೆಳೆಸ್ತೀವಿ. ಈ ರೀತಿಯಾಗಿ ಒಗ್ಗಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಹೀಗೆ ನಡೆಯುತ್ತೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ನಮ್ಮ ಎಲ್ಲ ಯಂಗ್ಸ್ಟರ್ಸ್ಗೆ.